ಇವ್ರು ಟ್ವಿಸ್ಟ್ ಮಾಡಿದ್ರಿ, ಕಾಂಗ್ರೆಸ್ಸಿಗರು ಟ್ವಿಸ್ಟ್ ಮಾಡಿದ್ರನ್ನ. ನಾಸೀರ್ ಜಿಂದಾಬಾದ್ 100 ಸಲ ಅಲ್ಲಿ ಅದು ಯಾರ್ದೂ ತಕರಾರಿಲ್ಲ. ನೀವು ನೇರವಾಗಿ ಪಾಕಿಸ್ತಾನಕ್ಕೆ ಪರವಾಗಿ ಘೋಷಣೆ ಕೊಟ್ಟಿದ್ದು ಮಾಧ್ಯಮಗಳು ಹೇಳಿದ್ದು. ಅದು ಎಲ್ಲ ಮಾಧ್ಯಮಗಳು ಏನೋ ಒಬ್ಬ ಒಂದು ಎರಡು ಅದಾವ ಲೋಪರ್ ಇದ್ದೇ ಇರ್ದವ, ಯಾವುದೋ ವಾರ್ತಾ ಭಾರತಿ ಅಲ್ಲಿದಂದ್ರೆ ಏನಾದವ ಇಲ್ಲ ಹಂಗೆ ಹೇಳಿಲ್ಲ ನಮ್ಗೆ ಹಿಂಗೆ ಕೇಳಿಸುತ್ತೆ ಅಂತ ಕಳ್ಳರು ಇರೋರೇ ಒಂದಿಷ್ಟು ಜನ. ಆದ್ರೆ 99.9 ಪತ್ರಕರ್ತರು ಎಲ್ಲರೂ ಕೂಡಿದ್ದು ಹೇಳಿದಾಗೂ ಸಹಿತ ಈ ಸರ್ಕಾರಕ್ಕೆ ಖರೇಂದ್ರ ಅವರು ನೈತಿಕ ಹೊಣೆ ಹೊರಬೇಕು. ಸಿದ್ದರಾಮಯ್ಯ ಪ್ಲೇ ಮಾಡಿ ತೋರಿಸಿದಾಗ ಕೂಡ ನಂಬಲ್ಲ ಅವರು ವಾರ್ತೆ ಅಂದ್ರೆ ಮಾಧ್ಯಮಗಳೇ ನಂಬೋದಿಲ್ಲ. ಅಂದರೆ ಎಲ್ಲ ಮಾಧ್ಯಮಗಳನ್ನ ರೆಫರೆನ್ಸ್ ತೊಗೊಂಡು ನನ್ನ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ, ನಾನು ಬಜೆಟ್ ಬಗ್ಗೆ, ಪ್ರಜಾವಾಣಿಯವ್ರು ಹಿಂಗೆ ಹೇಳಿದ್ದಾರೆ, ಉದಯ ವಾಣಿಯವ್ರು ಹಂಗೆ ಹೇಳಿದ್ದಾರೆ, ಸಂಯುಕ್ತ ಕನ್ನಡ ಹಿಂಗೆಲ್ಲ ಕತ್ತಿ ಹೇಳಿದ್ರಲ್ಲ ನೀವು. ಹಿಂದಿನ ದಿವಸನೇ ಬಜೆಟ್ ಮ್ಯಾಗ ಮಾತಾಡಿ ಏನು ಕತ್ತಿ ಹೇಳಿದ್ರಿ? ಮಾಧ್ಯಮಗಳು ನನ್ನ ಎಲ್ಲ ಮಾಧ್ಯಮಗಳು ನನ್ನ ಬಜೆಟನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಪಾದಕೀಯದಲ್ಲಿ ಬರೆದಾರತ್ತೆ ಎಲ್ಲ ರೆಫರೆನ್ಸ್ ಕೊಟ್ಟರು. ಆದರೆ ಹಿಂದಿನ ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ದಿವಸನೇ ನಾನು ರಾಜ್ಯಪಾಲರು ಅನ್ನ ನಿರ್ಣಯ ಮಾತಾಡಾಗ ಯಾವ ಶಿವಾನಂದ ಪಾಟೀಲು ಯಾವ ಡಿ ಕೆ ಶಿವಕುಮಾರು 5 ಲಕ್ಷ ರೂಪಾಯಿ ಸಲುವಾಗಿ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ. ಯಾರು ಹೇಳಿದ್ರು? ಶಿವಾನಂದ ಪಾಟೀಲ್ ಹೇಳಿದ್ದು ಎಲ್ಲ ಮಾಧ್ಯಮಗಳು ಬಂದಿದೆ. ಈಗ ಮಾಧ್ಯಮಗಳು ನೋಟಿಸ್ ಕೊಟ್ಟಿನಿ, ನನಗೂ ನೋಟಿಸ್ ಕೊಟ್ಟು ನನಗೆ ಧಮಕಿ ಕೊಡ್ತಾನೆ, ಮಾಧ್ಯಮಕ್ಕೆ ಧಮಕಿ ಕೊಡ್ತಾನೆ. ಆ ಧಮಕಿ ಕೊಡೋ ಬದಲಿ ಕ್ಷಮೆ ಬಿಡಬೇಕಾಗಿತ್ತು. ಈಗ ನನಗೂ ನೋಟಿಸ್ ಕೊಡ್ತಾನಂತ ಕೊಡು. ಮಾಧ್ಯಮಗಳಂತ ಸುಳ್ಳು ಬರ್ದಲ್ಲ, ನಿಂದು ರೆಕಾರ್ಡಿಂಗ್ ಐತಿ. ಅವಾಗೇನು ಹೇಳಿದ್ರು? ಎಲ್ಲ ಮಾಧ್ಯಮಗಳು ಬಂದಿದ್ದೆಲ್ಲ ವಿಧಾನಸಭೆದಾಗ ಚರ್ಚೆ ಮಾಡಬಾರ್ದು ಅಂತ ಹೇಳಿ ಶಿವಾನಂದ ಪಾಟೀಲ್ ಹೇಳ್ತಾನೆ. ಮರ್ದು ಸಿ ಎಮ್ ಅವ್ರು ಏನು ಹೇಳ್ತಾರೆ? ಎಲ್ಲ ಮಾಧ್ಯಮಗಳು ಅದ ರೆಫರೆನ್ಸ್ ಹಂಗಾದ ಮಾಧ್ಯಮಗಳದ್ದು ಯಾಕೆ ರೆಫರೆನ್ಸು? ಆದರೆ ಮತ್ತೆ ಮರುದಿವಸ ಈ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಿದಾಗ ಮತ್ತೆ ಮಾಧ್ಯಮಗಳ ಮೇಲೆ ನಾವು ವಿಶ್ವಾಸ ಇಲ್ಲ. ತಮಗೆ ಹೆಂಗೆ ಬರ್ತೈತೆ ಹಂಗೆ ಅವ್ರ ಮಾಧ್ಯಮಗಳಿಗೆ ತಾವು ಚಲೋ ಬರ್ದ್ರೆ ಅದನ್ನು ರೆಫರೆನ್ಸ್ ಮಾಡೋದು, ಚಲೋ ಬರಲಿಲ್ಲ ಅಂದ್ರೆ ಅವ್ರಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಾನೆ. ರೈತರ ಆತ್ಮಹತ್ಯೆ 5 ಲಕ್ಷ ರೂಪಾಯಿ ಮಾಡ್ಕೋತಾರೆ ಅಂದಿದ್ದೆ ನಾವು ಹೇಳಿವೆ. ಅಲ್ಲಿಂದ ಬೆಳಗಾವಿದಾಗ ರೈತರು ಬರಗಾಲ ಬರಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಡ್ತಾರೆ. ಇದು ಯಾರು? ನಾವು ಹೇಳಿದ್ದೆ. ಮಾಧ್ಯಮಗಳೇನು ಅವ್ರನ್ನ ಸೃಷ್ಟಿ ಮಾಡ್ತಾರೆ? ನಾವೇನು ಹೇಳಿರ್ತೀವೋ ಅದನ್ನೇ ಅವ್ರು ಹೇಳಿರ್ತಾರೆ. ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಧಮಕಾಯಿಸೋದು ಒಂದು ಕಡೆ, 1-2 ಮಂತ್ರಿ ಮಾಡ್ತಾರೆ. ಮುಖ್ಯಮಂತ್ರಿ ಹಣೆ ಬಾರಿ ಹಿಂಗೆ. ಅಂದರೆ ಈ ಸರ್ಕಾರನಾಗ ಬರೀ ಅಲ್ಪಸಂಖ್ಯಾತರು ಓಲೈಕೆ ಮಾಡೋದು, ಅಲ್ಪಸಂಖ್ಯಾತರಿಂದೇ ಓಟ್ ಆರಿಸಿ ಬಂದೀವಿ ಅನ್ನೋಂಥದ್ದು ಏನು ಭಾವನೆ ಇದೆ. ಸಿದ್ದರಾಮಯ್ಯನವ್ರು ಇನ್ನೂ ಒಳ್ಳೆಯ ದಿನ ಅದಾವ್ರಿ. ಅವ್ರು ಇದೇ ರೀತಿ ಬರೇ ತುಷ್ಟೀಕರಣ ಮಾಡ್ಕೊತ ಹೋದರೆ ಇಡೀ ಹಿಂದೂ ಸಮಾಜದಲ್ಲಿ ಅವ್ರ ಬಗ್ಗೆ ಗೌರವ ಕಡಿಮೆ ಆಗ್ತದೆ.